ಇವತ್ತು ನಾವು ಇಂಡೈರೆಕ್ಟ್ ಇನ್ಕಮ್ ಲೆಡ್ಜರ್ ಕ್ರಿಯೇಷನ್ ಮಾಡಬೇಕು. ಲೆಡ್ಜರ್ ಕ್ರಿಯೇಷನ್ ಮಾಡೋದಕ್ಕೋಸ್ಕರ ಕ್ರಿಯೇಟ್ ಲೆಡ್ಜರ್ ಎಂಟರ್ ಇನ್ಕಮ್ ಇಂಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಇನ್ಕಮ್. ಇಂಡೈರೆಕ್ಟ್ ಇನ್ಕಮ್ ಅಂದ್ರೆ ನಾವು ಡಿಸ್ಕೌಂಟ್ನ ತಗೊಂಡಿರೋದಿರ್ಬೋದು, ಅಂದ್ರೆ ಡಿಸ್ಕೌಂಟ್ ರಿಸೀವ್ಡ್ ಇರ್ಬೋದು, ಅಥವಾ ನಾವು ಇನ್ವೆಸ್ಟ್ ಮಾಡಿರುವಂಥದಕ್ಕೆ ನಮಗೆ ಸಿಕ್ಕಿರುವ ಇಂಟ್ರೆಸ್ಟ್ ಇರ್ಬೋದು. ಇದನ್ನ ನಾವು ಇಲ್ಲಿ ಇಂಡೈರೆಕ್ಟ್ ಇನ್ಕಮ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇಂಡೈರೆಕ್ಟ್ ಇನ್ಕಮ್ ಅಥವಾ ಇನ್ಕಮ್ ಇಂಡೈರೆಕ್ಟ್, ಇಲ್ಲಿ ಎರಡು ಒಂದೇ ಆಪ್ಷನ್. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್. ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ನಾನು ನಿಮ್ಗೆ ಹೇಳಿದೆ, ನಾವು ಕಂಪನಿ ಅಮೌಂಟ್ ಇಂದ ಏನಾದರೂ ಪರ್ಚೇಸ್ ಮಾಡೋದಿರ್ಬೋದು, ಅಥವಾ ಯಾವುದೇ ಲ್ಯಾಂಡ್, ಬಿಲ್ಡಿಂಗ್, ಶೇರ್ಸ್ ಈ ತರದನ್ನ ನಾವು ಪರ್ಚೇಸ್ ಮಾಡೋದಿರ್ಬೋದು, ಅಥವಾ ಅದರ ಮೇಲೆ ಹಣದ ಹೂಡಿಕೆ ಇರ್ಬೋದು. ಇದನ್ನ ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಆಪ್ಷನ್ ಲೋನ್ಸ್ ಅಂಡ್ ಅಡ್ವಾನ್ಸಸ್. ಲೋನ್ ಅಂಡ್ ಅಡ್ವಾನ್ಸಸ್ ಅಂದ್ರೆ ನಾವು ಯಾವುದೇ ಪಾರ್ಟಿಗೆ ಅಡ್ವಾನ್ಸ್ ಆಗಿ ಕೊಟ್ಟಿರುವಂತ ಹಣ ಇರ್ಬೋದು. ಎಕ್ಸಾಂಪಲ್ ಸಪ್ಲೈಯರ್, ನಾವು ಯಾರಿಂದ ಪರ್ಚೇಸ್ ಮಾಡ್ತಾ ಇರ್ತೀವಿ ಅವರಿಗೆ ನಾವು ಅಡ್ವಾನ್ಸ್ ಆಗಿ ಹಣ ಕೊಟ್ಟಿರೋದಿರ್ಬೋದು, ಅಥವಾ ಬೇರೆ ಕಂಪನಿಯವರು ಅಥವಾ ಬೇರೆ ಫ್ರೆಂಡ್ಸ್ ಇರ್ಬೋದು, ಅವರಿಗೆ ಕೊಟ್ಟಿರುವಂತಹ ಹಣವನ್ನು ನಾವಿಲ್ಲಿ ಲೋನ್ಸ್ ಅಂಡ್ ಅಡ್ವಾನ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಲೋನ್ಸ್ ಅಂಡ್ ಲಿಯಾಬಿಲಿಟೀಸ್. ನಾವು ತಗೊಂಡಿರುವಂತಹ ಲೋನ್, ನಾವು ಬ್ಯಾಂಕಿಂದ ಲೋನ್ ತಗೊಂಡಿರ್ಬೋದು, ಅಥವಾ ಥರ್ಡ್ ಪಾರ್ಟಿಯಿಂದ ತಗೊಂಡಿರುವಂತಹ ಹಣ ಇರ್ಬೋದು, ಅಥವಾ ಯಾರೋ ಫ್ರೆಂಡ್ ಇಂದ ತಗೊಂಡಿರುವಂತಹ ಹಣ ಇರ್ಬೋದು. ಈ ತರದನ್ನ ನಾವಿಲ್ಲಿ ಲೋನ್ಸ್ ಅಂಡ್ ಲಿಯಾಬಿಲಿಟಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಎಕ್ಸ್ಪೆನ್ಸ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್. ನಾನು ಮೊದಲೇ ಹೇಳಿದಾಗೆ ಕಂಪನಿಯಲ್ಲಿ ಹಲವಾರು ಎಕ್ಸ್ಪೆನ್ಸಸ್ ಇರುತ್ತೆ, ಅದರಲ್ಲಿ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಸಹ ಒಂದು. ನಾನು ಇಲ್ಲಿ ನಿಮಗೆ ಲೆಡ್ಜರ್ ಕ್ರಿಯೇಷನ್ ಮಾಡಬೇಕಾದ್ರೆ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಯಾವ ಒಂದು ಲೆಡ್ಜರ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸ್ ಅಂಡರ್ ಅಲ್ಲಿ ಬರುತ್ತೆ ಅಂತ. ನೆಕ್ಸ್ಟ್ ಆಪ್ಷನ್ ಪ್ರಾವಿಷನ್ಸ್. ಇದು ಸಹ ಒಂದು ರೀತಿ ಎಕ್ಸ್ಪೆನ್ಸೇ ಆಗಿರುತ್ತೆ. ಪ್ರೊಫೆಷನಲ್ ಟ್ಯಾಕ್ಸ್ ಇರ್ಬೋದು, ಬೇರೆ ಯಾವುದೋ ಒಂದು ಟ್ಯಾಕ್ಸ್ ಕಟ್ತಾ ಇರ್ಬೋದು, ಅಥವಾ ಕೆಲವೊಂದು ಚಾರಿಟಿಗಳಿಗೆ ಫಂಡ್ ಅನ್ನು ಕೊಡ್ತಾ ಇರ್ಬೋದು, ಅಥವಾ ಸ್ಯಾಲರಿ ಪೇಯಬಲ್ ಇರ್ಬೋದು, ಆಡಿಟರ್ಗೆ ಕೊಡುವಂತಹ ಆಡಿಟ್ ಫೀ ಇರ್ಬೋದು. ಈ ತರದನ್ನ ನಾವಿಲ್ಲಿ ಪ್ರಾವಿಷನ್ಸ್ ಅಂತೇಳಿ ಕರಿತೀವಿ. ಪ್ರಾವಿಷನ್ಸ್ ಅಂಡರ್ ಅಲ್ಲಿ ಬರುವಂತಹ ಲೆಡ್ಜರ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕಾದ್ರೆ ನಾವು ಟ್ಯಾಕ್ಸ್ ಪೇ ಇರ್ಬೋದು, ಅಥವಾ ಬೇರೆಯವ್ರಿಗೆ ಕೊಟ್ಟಿರುವಂತಹ ಫಂಡ್ ಇರ್ಬೋದು, ಡೊನೇಷನ್ ಇರ್ಬೋದು, ಅದನ್ನು ನಾವು ಲೆಡ್ಜರ್ ಅಲ್ಲಿ ಕ್ರಿಯೇಷನ್ ಮಾಡಬೇಕಾದ್ರೆ ಅಂಡರ್ ಅಲ್ಲಿ ನಾವು ಪ್ರಾವಿಷನ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ಪರ್ಚೇಸ್ ಅಕೌಂಟ್. ಪರ್ಚೇಸ್ ಅಕೌಂಟ್ ಅಂದ್ರೆ ನಾವು ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾದ್ರೆ ಪರ್ಚೇಸ್ ಅಟ್ ದ ರೇಟ್ 5%, ಪರ್ಚೇಸ್ ಅಟ್ ದ ರೇಟ್ 12%, 18, 28%, ಅಥವಾ ಪರ್ಚೇಸ್ ಅಕೌಂಟ್, ಈ ರೀತಿ ಲೆಡ್ಜರ್ಸ್ ಅನ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಆಗ ನಾವು ಅಂಡರ್ ಅಲ್ಲಿ ಪರ್ಚೇಸ್ ಅಕೌಂಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ನಿಮ್ಗೆ ಪರ್ಚೇಸ್ ಇನ್ವಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ಈ ಆಪ್ಷನ್ ಗಳನ್ನ ತೋರಿಸ್ತೀನಿ. ನೆಕ್ಸ್ಟ್ ರಿಸರ್ವ್ ಅಂಡ್ ಸರ್ಪ್ಲಸ್. ರಿಸರ್ವ್ ಅಂಡ್ ಸರ್ಪ್ಲಸ್ ಅಂದ್ರೆ ನಾವು ಕಂಪನಿಯಲ್ಲಿ ಕೆಲವು ಕೆಲಸಕ್ಕೋಸ್ಕರ ಸ್ವಲ್ಪ ಹಣವನ್ನ ತೆಗೆದಿಟ್ಟಿರ್ತಾರೆ. ಅದು ಕಂಪನಿಯಲ್ಲಿ ಕೆಲಸ ಮಾಡುವಂತ ಮಷಿನರೀಸ್ ರಿಪೇರ್ಗಿರ್ಬೋದು, ಅಥವಾ ಮೇಂಟೆನೆನ್ಸ್ ಚಾರ್ಜ್ ಇರ್ಬೋದು, ಅಥವಾ ಆಡಿಟರ್ ಫೀಸ್ ಇರ್ಬೋದು. ಈ ರೀತಿ ಕೆಲವು ಎಕ್ಸ್ಪೆನ್ಸ್ಗಳಿಗೆ ನಾವು ಹಣವನ್ನ ತೆಗೆದಿಟ್ಟಿರ್ತೀವಿ, ಅದನ್ನು ನಾವಿಲ್ಲಿ ರಿಸರ್ವ್ ಅಂಡ್ ಸರ್ಪ್ಲಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಆಪ್ಷನ್ ರಿಟೇನ್ಡ್ ಅರ್ನಿಂಗ್ಸ್. ಇಲ್ಲಿ ರಿಟೇನ್ಡ್ ಅರ್ನಿಂಗ್ಸ್ ಅಂದ್ರೆ ಒಂದು ಕಂಪನಿಯಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಏಪ್ರಿಲ್ 1 ಇಂದ ಇಯರ್ ಸ್ಟಾರ್ಟ್ ಆಗುತ್ತೆ, ಮಾರ್ಚ್ 31ಗೆ ನಾವು ಏನು ಇಯರ್ ಎಂಡ್ ಮಾಡ್ತೀವಿ ಅವಾಗ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ನಮ್ಮ ಕಂಪನಿಯಲ್ಲಿ ಒಂದು ವರ್ಷಕ್ಕೆ ನಮಗೆ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ. ಆ ಪ್ರಾಫಿಟ್ ಅನ್ನ ನಾವು ಇಲ್ಲಿ ರಿಟೇನ್ಡ್ ಅರ್ನಿಂಗ್ಸ್ ಅಂತೇಳಿ ಕರಿತೀವಿ. ಈ ರಿಟೇನ್ಡ್ ಅರ್ನಿಂಗ್ಸ್ ಅಮೌಂಟ್ ಏನಿರುತ್ತೆ ಅದನ್ನ ನಾವು ಕಂಪನಿ ಗ್ರೋತ್ಗೋಸ್ಕರ ಯೂಸ್ ಮಾಡ್ಬೋದು, ಅಥವಾ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ಬೋದು. ಅದನ್ನ ನಾವು ಇಲ್ಲಿ ರಿಟೇನ್ಡ್ ಅರ್ನಿಂಗ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಆಪ್ಷನ್ ಸೇಲ್ಸ್ ಅಕೌಂಟ್. ಸೇಲ್ಸ್ ಅಕೌಂಟ್ಸ್ ಅಂದ್ರೆ ಸೇಲ್ಸ್ ಇನ್ವಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ಸೇಲ್ಸ್ ಎಟ್ ದ ರೇಟ್ 5%, 12%, 18, 28%, ಅಥವಾ ಸೇಲ್ಸ್ ಅಕೌಂಟ್, ಈ ರೀತಿ ನಾವು ಲೆಡ್ಜರ್ಸ್ ಕ್ರಿಯೇಷನ್ ಮಾಡಬೇಕಾಗುತ್ತೆ. ಆ ಸಮಯದಲ್ಲಿ ನಾವು ಅಂಡರ್ ಅಲ್ಲಿ ಸೇಲ್ಸ್ ಅಕೌಂಟ್ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ಲೆಡ್ಜರ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾನು ನಿಮ್ಗೆ ಸೇಲ್ಸ್ ಇನ್ವಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ತೋರಿಸ್ತೀನಿ. ನೆಕ್ಸ್ಟ್ ಆಪ್ಷನ್ ಸೆಕ್ಯೂರ್ಡ್ ಲೋನ್ಸ್. ಸೆಕ್ಯೂರ್ಡ್ ಲೋನ್ಸ್ ಅಂದ್ರೆ ನಾವು ಬ್ಯಾಂಕ್ ಇಂದ ತಗೊಂಡಿರುವಂತಹ ಲೋನ್ಗಳಿಗೆ ನಾವಿಲ್ಲಿ ಸೆಕ್ಯೂರ್ಡ್ ಲೋನ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಆಪ್ಷನ್ ಸ್ಟಾಕ್ ಇನ್ ಹ್ಯಾಂಡ್. ಸ್ಟಾಕ್ ಇನ್ ಹ್ಯಾಂಡ್ ಅಂದ್ರೆ ನಮ್ಮ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿದ್ರೆ ಮ್ಯಾನುಫ್ಯಾಕ್ಚರ್ ಆಗಿ ರೆಡಿ ಇರುವಂತಹ ಗೂಡ್ಸ್ ನಮ್ಮಲ್ಲಿ ಎಷ್ಟಿದೆ ಅದನ್ನ ನಾವಿಲ್ಲಿ ಸ್ಟಾಕ್ ಇನ್ ಹ್ಯಾಂಡ್ ಅಂತ ಕರಿತೀವಿ. ಅಥವಾ ರೀಸೆಲ್ಲಿಂಗ್ ಕಂಪನಿ ಇದ್ರೆ ನಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ ನಮ್ಮ ಕಂಪನಿಯಲ್ಲಿ ಅದನ್ನ ನಾವಿಲ್ಲಿ ಸ್ಟಾಕ್ ಇನ್ ಹ್ಯಾಂಡ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಆಪ್ಷನ್ ಸನ್ರಿ ಕ್ರೆಡಿಟರ್ಸ್. ಸನ್ರಿ ಕ್ರೆಡಿಟರ್ಸ್
ನಮ್ಮ ಪರ್ಚೇಸ್ ಕಸ್ಟಮರ್ಸ್ ಯಾರಿರ್ತಾರೆ, ನಾವು ಯಾರಿಂದ ಪರ್ಚೇಸ್ ಮಾಡ್ತಾ ಇರ್ತೀವಿ ಅವರಿಗೆ ನಾವಿಲ್ಲಿ ಸನ್ರಿ ಕ್ರೆಡಿಟರ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಆಪ್ಷನ್ ಸನ್ರಿ ಡೆಬಿಟರ್ಸ್. ನಾವು ಯಾರಿಗೆಲ್ಲ ಸೇಲ್ ಮಾಡ್ತೀವಿ, ಯಾರು ನಮ್ಮ ಸೇಲ್ಸ್ ಕಸ್ಟಮರ್ ಇರ್ತಾರೆ ಅವ್ರಿಗೆ ನಾವಿಲ್ಲಿ ಸನ್ರಿ ಡೆಬಿಟರ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಆಪ್ಷನ್ ಸಸ್ಪೆನ್ಸ್ ಅಕೌಂಟ್. ಸಸ್ಪೆನ್ಸ್ ಅಕೌಂಟ್ ಅಂದ್ರೆ ಪ್ರತಿ ವರ್ಷ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ರೆಡಿ ಮಾಡಿದಾಗ ಅಲ್ಲಿ ಸ್ವಲ್ಪ ಅಮೌಂಟ್ ಮಿಸ್ ಮ್ಯಾಚ್ ಆಗಿದ್ರೆ 100 ಇರ್ಬೋದು, 200, 1000 ಈ ತರ ಸ್ವಲ್ಪ ಅಮೌಂಟ್ ಏನಾದರೂ ಮಿಸ್ ಮ್ಯಾಚ್ ಆಗಿದ್ರೆ ನಾವು ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಅದು ಅಮೌಂಟ್ ಅನ್ನ ನಾವು ಬ್ಯಾಲೆನ್ಸ್ ಮಾಡ್ತೀವಿ. ಆಗ ನಾವು ಯಾವ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಅದನ್ನ ನಾವಿಲ್ಲಿ ಸಸ್ಪೆನ್ಸ್ ಅಕೌಂಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬಂದು ಅನ್ಸೆಕ್ಯೂರ್ಡ್ ಲೋನ್ಸ್. ಇಲ್ಲಿ ನಾವು ಬ್ಯಾಂಕ್ ಇಂದ ತಗೊಂಡಂತಹ ಲೋನ್ಗೆ ಸೆಕ್ಯೂರ್ಡ್ ಲೋನ್ ಅಂತ ಹೇಳಿ ಕರಿತೀವಿ. ಅನ್ಸೆಕ್ಯೂರ್ಡ್ ಲೋನ್ ಅಂದ್ರೆ ಯಾವುದೇ ಥರ್ಡ್ ಪಾರ್ಟಿ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು, ಈ ತರ ತಗೊಂಡಂತಹ ಲೋನ್ಗಳನ್ನ ನಾವಿಲ್ಲಿ ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತೇಳಿ ಕರಿತೀವಿ. ಈಗ ನಿಮಗೆ ಗೊತ್ತಾಯ್ತು ಅನ್ಕೊಂಡಿದ್ದೀನಿ ಲೀಸ್ಟ್ ಆಫ್ ಗ್ರೂಪ್ಸ್ ಅಲ್ಲಿ ಯಾವೆಲ್ಲ ಆಪ್ಷನ್ ಬಂದಿದೆ ಅದೆಲ್ಲ ನಿಮಗೆ ಗೊತ್ತಾಗಿದೆ. ನೆಕ್ಸ್ಟ್ ನಾವು ಗ್ರೂಪ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ.